ವೆಲ್ಕಮ್ ಎವ್ರಿವನ್ ಆ್ಯಂಡ್ ಹಾಯ್. ಸೊ ಇವತ್ತು ನಾನು ತೋರಿಸ್ತಾ ಇರೋದು ಮೇಕ್ ಮೀ ಬೋಲ್ಡ್ ಅವರ 3-in-1 ಹಾಟ್ ಹೇರ್ ಬ್ರಷು. ಇದು ನನ್ನ ರೀಸೆಂಟ್ ಅಬ್ಸೆಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಸೀರಿಯಸ್ಲಿ ತುಂಬ ಇಷ್ಟಪಟ್ಟು ತಗೊಳ್ಳೇಬೇಕು ಅಂತ ಹಠ ಮಾಡಿ ತೊಗೊಂಡಿದ್ದು ಪ್ರಾಡಕ್ಟ್ ಇದು. ನನ್ನ ಫ್ರೆಂಡ್ ಒಬ್ಬಳು ಇದನ್ನು ಸಜೆಸ್ಟ್ ಮಾಡಿದ್ಲು. ನನಗೆ ಹೇರ್ ಸ್ಟ್ರೈಟ್ನಿಂಗು, ಹೇರ್ ಸೆಟ್ ಮಾಡೋದು ಇದೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ. ನಾನು ಫಿಲಿಪ್ಸ್ ಅವ್ರದ್ದು ಹೇರ್ ಡ್ರೈಯರ್ ಯೂಸ್ ಮಾಡ್ತಿದ್ದೆ. ಬಟ್ ಅವಳು ಇದನ್ನು ಒಂದು ಸಲ ಟ್ರೈ ಮಾಡಂತ ಅವ್ರ ಮನೇಲೇ ಇದ್ದದನ್ನ ನಾನು ಒಂದು ಸಲ ಟ್ರೈ ಮಾಡಿದೆ. ನೆಕ್ಸ್ಟ್ ಲೆವೆಲ್ ರಿಸಲ್ಟು ಮಾತ್ರ. ಸೊ ಹಾಗಾಗಿ ಇವತ್ತು ನಾನು ಬೇಕು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಕಲರ್ ನೋಡ್ತಿದ್ದೀರಲ್ಲ, ಕ್ಲಾಸಿ ಲುಕ್ ಕೊಡುತ್ತೆ. ಬ್ಲ್ಯಾಕ್ ಈಸ್ ಆಲ್ ಟೈಮ್ ಫೇವ್ರೆಟ್ ನನಗೆ. ಸೊ ಅದ್ರ ಲುಕ್ಕಿಗೆ ಅರ್ಧ ನಾನು ಫಿದಾ. ಜೊತೆಗೆ ಮ್ಯಾನ್ಯುವಲ್ ಎಲ್ಲ ಕೊಟ್ಟಿರ್ತಾರೆ. ನಾನು ಇದರಲ್ಲೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ನಿಮಗೆ ಮ್ಯಾನ್ಯುವಲ್ ಸಿಕ್ಕಿದ ತಕ್ಷಣ ಅದರಲ್ಲೇ ಎಲ್ಲನೂ ಡೀಟೇಲಾಗಿ ಕೊಟ್ಟಿರ್ತಾರೆ. ಸೊ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ನಾನು ಇವಾಗ ಟ್ರೈ ಮಾಡ್ತಿರೋದು ಲಿವಾನ್ ಅವರ ಹೇರ್ ಸಿರಮ್. ಆ್ಯಕ್ಚುಲಿ ಸ್ಟ್ರೀಕ್ಸ್ದು ಹೇರ್ ಸಿರಮ್ ಹಾಕಿದಾಗ ನಿಮಗೆ ಇನ್ನೂ ರಿಸಲ್ಟ್ ಚೆನ್ನಾಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಫ್ರ್ಯಾಗ್ರೆನ್ಸ್ ಇರ್ಬೋದು, ಸ್ಮೂತ್ನಿಂಗ್ ಇರ್ಬೋದು, ಮತ್ತು ಶೈನಿಂಗ್ ಇರ್ಬೋದು ಎಲ್ಲನೂ. ಬಟ್ ನಾನು ಲಿವಾನ್ ಯಾಕೆ ಟ್ರೈ ಮಾಡ್ತೀನಿ ಅಂದರೆ ನಂಗೆ ಅವರು ಫ್ರೇಗ್ರೆನ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದ್ದೀನಿ. ನಾನು ಇದನ್ನು ಫಸ್ಟು ಹೇರ್ಗೆ ಅಪ್ಲೈ ಮಾಡ್ಕೊಂಡು 1 or 2 ಡ್ರಾಪ್ಸ್ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು. ಆ್ಯಂಡ್ ಫಸ್ಟು ಹೇರ್ ಡ್ರೈ ಮಾಡ್ಕೊಂಬಿಡೋಣ. ನೋಡ್ತಿದ್ದೀರಲ್ಲ, ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ಸಿಂಪಲಾಗಿ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಬಟನ್ ಇದೆ. ಇದನ್ನು ಜಸ್ಟ್ ನೀವು ಪುಲ್ ಡೌನ್ ಮಾಡಿ ಅದನ್ನು ಇಟ್ಟುಬಿಟ್ಟು ಮೇಲ್ಗಡೆ ಅಟ್ಯಾಚ್ಮೆಂಟ್ನ ಬಿಟ್ಟರೆ ಅದು ಪುಲ್ ಅಪ್ ಆಗುತ್ತೆ ಆಟೋಮೆಟಿಕಲಿ. ಸೊ ಫಸ್ಟು ನೀವು ನೋಡ್ಕೊಳ್ಳಿ, ಅಲ್ಲಿ ಲಾಕ್ ಯಾವ ರೀತಿ, ಅನ್ಲಾಕ್ ಯಾವ ರೀತಿ ಸಿಂಬಲ್ ಇರುತ್ತೆ. ಮತ್ತು ಆದಷ್ಟು ಕೇರ್ಫುಲ್ಲಾಗೇ ಹ್ಯಾಂಡಲ್ ಮಾಡಿ. ತುಂಬ ಕಷ್ಟ ಏನು ಅನಿಸಲ್ಲ ಹಾಕೋದು ತೆಗಿಯೋದು ಎಲ್ಲ. ಬಟ್ ಮೊದಲನೇ ಸಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ನೋಡಿಕೊಂಡು ಆರಾಮಾಗಿ ಅದನ್ನ ಯೂಸ್ ಮಾಡಿ. ಅಕಸ್ಮಾತ್ ಡ್ಯಾಮೇಜ್ ಆದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಅಡ್ಜಸ್ಟ್ಮೆಂಟ್ಸು. ವಾರ್ಮ್, ಹೈ, ಲೋ ಈ ರೀತಿ ಇರುತ್ತೆ. ನೋಡ್ತಿದ್ದೀರಲ್ಲ, ನಂದು ಎಷ್ಟು ಕರ್ಲಿ ಹೇರ್ ಇದೆ ಅಂದರೆ ನನಗೆ ಏನಕ್ಕಂತ ಗೊತ್ತಿಲ್ಲ. ನಾನು ತುಂಬ ಟ್ರೈ ಮಾಡಿದ್ದೀನಿ. ಹೇರ್ ಕಂಡೀಷ್ನರ್ ಇರ್ಬೋದು, ಹೇರ್ ಸಿರಮ್ ಹಾಕೋದಿರ್ಬೋದು, ಮತ್ತು ರೋಸ್ಮೆರಿ ಆಯಿಲಲ್ಲಿ ಸ್ಟ್ರೈಟ್ ಆಗೋವಂಥದ್ದು ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಸ್ಟಿಲ್ ನನ್ನ ಹೇರು ಇದೇ ಥರನೇ ಇರುತ್ತೆ, ಕರ್ಲಿ ಆಗಿ. ಎಷ್ಟೇ ಏನೇ ಟ್ರೈ ಮಾಡಿದ್ರೂ ರಿಸಲ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ನಂಗೆ ಇಷ್ಟೊಂದು ಕರ್ಲಿ ಹೇರ್ ಇಷ್ಟ ಇಲ್ಲ. ಸೊ ಹಾಗಾಗಿ ಇದನ್ನೇ ಟ್ರೈ ಮಾಡಿದೆ. ಲೈಟಾಗಿ ನಾನು ಡ್ರೈ ಮಾಡಿಕೊಂಡೆ ಅಷ್ಟೇ, ತುಂಬ ಜಾಸ್ತಿ ಡ್ರೈ ಮಾಡ್ಕೊಳ್ಳಿಲ್ಲ. ಬಿಕಾಸ್ ಈ ಒಂದು ಅಟ್ಯಾಚ್ಮೆಂಟ್ ಆಗ್ತಿದ್ದೀವಲ್ಲ, ಆದಷ್ಟು ಇದನ್ನ ಸ್ವಲ್ಪ ಹೇರು ಇದಾಗಿದ್ದಾಗ, ವೆಟ್ಟಾಗಿದ್ದಾಗಲೇ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟು ಸೂಪರಾಗಿರುತ್ತೆ. ಡ್ರೈ ಹೇರ್ಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ರಿಸಲ್ಟ್ ಅದರಲ್ಲಿ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಸೊ ಇವಾಗ ಸ್ವಲ್ಪ ಕೂಮ್ ಮಾಡಿಕೊಂಡು ಡಿವೈಡ್ ಮಾಡ್ಕೊತಾ ಇದ್ದೀನಿ ಹೇರ್ನ. ಬಿಕಾಸ್ ಎಲ್ಲನೂ ಒಂದೇ ಸಲ ಹೇರ್ ಡ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಈಸಿಯಾಗಿ ಬೇಗನೂ ಕೂಡ ಆಗುತ್ತೆ. ಸೊ ಇವಾಗ ಸ್ವಲ್ಪ ನಾನು ಇದನ್ನ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನಾನಿದು 2ನೇ ಸಲ ಯೂಸ್ ಮಾಡ್ತಾ ಇರೋದಷ್ಟೇ. ಮೊದಲನೇದು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮನೇಲಿ ಯೂಸ್ ಮಾಡಿದ್ದು ಬಿಟ್ಟರೆ ನೆಕ್ಸ್ಟ್ ಇವಾಗಲೇ ನಾನು ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಫಸ್ಟು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಮಾಡಿದಾಗ ಅಂಥ ಸ್ಟ್ರೇಟ್ ಆಯಿತು ಅನ್ನೋ ಥರ ಏನು ನನಗೆ ವಾವ್ ಅನ್ನೋ ಥರ ಎಲ್ಲ ಏನು ಅನ್ನಿಸ್ಲಿಲ್ಲ. ನೋಡ್ತಿದ್ದೀರಲ್ಲ, ಸ್ವಲ್ಪ ನಿಧಾನಕ್ಕೇ ಮಾಡ್ತಿದ್ದೀನಿ. ಮತ್ತು ಇದು ಕೂಡ ಅಷ್ಟೇ, ತುಂಬ ಜನ ಸ್ಪೀಡಾಗಿ ಒಳ್ಳೆ ಹೇರ್ ಬಾಚಣಿಗೆಯಲ್ಲಿ ಬಾಚ್ತೀವಲ್ಲ ಆ ಥರ ಮಾಡಿಬಿಡ್ತೀರ. ಆವಾಗ ನಿಮ್ಗೆ ಅಂಥ ರಿಸಲ್ಟ್ ಬರೋಲ್ಲ. ಸ್ವಲ್ಪ ಸ್ಲೋ ಮಾಡಿ, 1 or 2 ಸೆಕೆಂಡ್ಸು ಸ್ವಲ್ಪ ಹೋಲ್ಡ್ ಮಾಡಿ ನಿಧಾನವಾಗಿ ಅದನ್ನ ಇದು ಮಾಡಿ. ನೋಡಿ, ಆಲ್ಮೋಸ್ಟ್ ಸ್ವಲ್ಪ ಸ್ಟ್ರೇಟ್ ಆಗಿದೆ. ಇವಾಗ ಲೋ ಮತ್ತು ಮೀಡಿಯಮಲ್ಲಿ ಅಂಥ ರಿಸಲ್ಟ್ ಬರೋಲ್ಲ ಅಂತ ಗೊತ್ತಾದ್ಮೇಲೆ ಹೈಗೆ ನಾನು ಅದನ್ನ ಚೇಂಜ್ ಮಾಡಿಕೊಂಡೆ. ಹೈ ಅಂತ ಕೊಟ್ಟ ಮೇಲೆ ಆ್ಯಕ್ಚುಲಿ ಸೂಪರಾಗಿದೆ. ನೋಡಿ, ಇವಾಗ ತೋರಿಸ್ತೇನೆ. ನೋಡಿ, ಹೈ ಅಂತ ಮಾಡಿದ್ಮೇಲೆ ಆ್ಯಕ್ಚುಲಿ ರಿಸಲ್ಟ್ ಬಂತು. ಲೋ ಮತ್ತು ಮೀಡಿಯಮಲ್ಲಿ ಈ ಥರ ಕಾಣಲ್ಲ. ಸ್ವಲ್ಪ ಮೀಡಿಯಮಾಗಿ ಅದು ಇದಾಗುತ್ತೆ ಅಷ್ಟೇ, ಸ್ಟ್ರೇಟ್ ಆಗುತ್ತೆ. ಬಟ್ ಹೈ ಲೆವೆಲ್ ಕೊಟ್ಟಾಗ ಮಾತ್ರ ಸೂಪರಾಗಿತ್ತು ರಿಸಲ್ಟು. ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ನೋಡಿ. ನನ್ನ ಹೇರ್ ಬಂದು ತುಂಬ ಸ್ಟ್ರೇಟು ಇಲ್ಲ ಮತ್ತು ತುಂಬ ಕರ್ಲಿ ಕೂಡ ಇಲ್ಲ, ಸ್ವಲ್ಪ ವೇವಿ ಪ್ಯಾಟ್ರನಲ್ಲಿದೆ. ಬಟ್ ನನಗೆ ಎಲ್ಲಾದರೂ ಫಂಕ್ಷನು ಆ ಥರ ಏನಾದರೂ ಇದ್ದಾಗ ಈ ಒಂದು ಪ್ಯಾಟ್ರನ್ ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಈ ಹೇರ್ ಟೆಕ್ಸ್ಚರ್ ನಂಗೆ ಅಷ್ಟು ಇಷ್ಟ ಆಗ್ತಾಯಿರಲಿಲ್ಲ. ಸೊ ಹೇರ್ ಸೆಟ್ ಮಾಡಿಸ್ತಿದ್ದೆ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತಿದ್ದೆ, ಕಂಡೀಷ್ನರ್ ಹಾಕಿ ಎಲ್ಲ ಟ್ರೈ ಮಾಡ್ತಿದ್ದೆ. ಬಟ್ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿದ್ದು ಇದೊಂದೇ ಪ್ರಾಡಕ್ಟ್ ನನಗೆ.
ಇದರ ರಿಸಲ್ಟ್ ಮಾತ್ರ ನಿಮಗೆ ಎಷ್ಟು ವಿಸಿಬಲಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಇದಕ್ಕೆ ಇನ್ನೊಬ್ಬರು ಹೆಲ್ಪೇ ಬೇಡ. ಈಗ ಬೇರೆ ಸ್ಟ್ರೇಟ್ನಿಂಗ್ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಿದ್ದೀರಾ, ಸ್ವಲ್ಪ ಸ್ಕಿನ್ ಹತ್ರ ತೊಗೊಂಡೋದ್ರೆ ಅದು ಸುಟ್ಬಿಡುತ್ತೆ, ಸ್ಕ್ಯಾಲ್ಪ್ ಹತ್ರ ತೊಗೊಂಡೋದ್ರೆ ಅದು ಅಗೇನ್ ಸ್ಕ್ಯಾಲ್ಪು ಡ್ಯಾಮೇಜ್ ಆಗುತ್ತೆ, ಅಷ್ಟು ಹೀಟ್ ಇರೋದ್ರಿಂದ. ಬಟ್ ಇದಂತೂ ನೀವು ಜಸ್ಟ್ ನಾರ್ಮಲ್ ಕೂಮ್ ಹೆಂಗೆ ಯೂಸ್ ಮಾಡ್ತೀರಾ ಫ್ರೀ ಹ್ಯಾಂಡಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಹಿಂಗೆ ಹಿಡ್ಕೋಬೇಕು, ಇದು ಹಿಂಗೆ ಮಾಡಬೇಕು, ಆ ರೀತಿ ರೂಲ್ಸೇ ಇಲ್ಲ. ನೋಡ್ತಾ ಇದ್ದೀರಲ್ಲ, ನನಗಂತೂ ಸಖತ್ ಖುಷಿಯಾಗೋಯಿತು. ನಾನು ವೀಡಿಯೋಲಿ ನಿಮ್ಗೆ ಅಷ್ಟು ಎಕ್ಸ್ಪ್ರೆಸ್ ಮಾಡಿಲ್ಲ, ಬಟ್ ಮನೇಲಂತೂ ಎಷ್ಟು ಸಲ ನನ್ನ ಹೇರ್ನ ಈ ರೀತಿ ನೋಡ್ಕೊತಾನೇ ಇದ್ದೀನಿ ಅಂದರೆ ಸ್ಟಿಲ್ ನನ್ನ ಹೇರ್ ಟೆಕ್ಸ್ಚರ್ ನನಗೆ ತುಂಬ ಇಷ್ಟ ಆಗ್ತದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಫೈನಲಿ. ನಾನು ತುಂಬ ಸಲ ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಸೆಟ್ ಎಲ್ಲ ಮಾಡಿಸಿದ್ದೀನಿ. ಅದಕ್ಕಿಂತನೂ ನನಗೆ ಈ ಒಂದು ಟೆಕ್ಸ್ಚರೇ ತುಂಬ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಇದರಲ್ಲಿ ಡಿಸಡ್ವಾಂಟೇಜಸ್ ಇಲ್ವಾ ಅಕ್ಕ ಅಂದರೆ ಖಂಡಿತ ಒಂದೆರಡು ಮೈನರ್ ಡಿಸಡ್ವಾಂಟೇಜಸ್ ಇದೆ. ಅದು ಯಾವ್ಯಾವುದಪ್ಪ ಅಂತಂದರೆ, ಇದು ಈ ಕೂಮಲ್ಲಿ ಏನಾಗುತ್ತೆ, ನಾವು ಕೂಮ್ ಮಾಡಿದಾಗ ನಮ್ಮ ಕೆಲವೊಂದು ಹೇರ್ ಇದರಲ್ಲಿ ಸಿಗಾಕೊಂಬಿಟ್ಟಿರುತ್ತೆ. ಅದನ್ನ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಅದನ್ನ ತುಂಬ ಕೇರ್ಫುಲ್ಲಾಗಿ ನೀವು ಬಿಡಿಸ್ಬೇಕು. ಇಲ್ಲಾಂದರೆ ಇದೇನಾದರೂ ಡ್ಯಾಮೇಜ್ ಆಯಿತು ಅಂದರೆ ನಿಮಗೆ ಮತ್ತೆ ಅದು ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನವಾಗಿ ಇದನ್ನು ಬಿಡಿಸ್ಬೇಕಾಗತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದ್ಮೇಲೆ ಇದನ್ನ ಇಮ್ಮಿಡಿಯೇಟಾಗಿ ರಿಮೂವ್ ಮಾಡೋಕ್ಕಾಗಲ್ಲ. ಈ ಪೋರ್ಷನ್ ಏನಂದರೆ ತುಂಬ ಬಿಸಿ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಅದು ತಣ್ಣಗಾದ್ಮೇಲೆ ನೀವು ಇದು ಮಾಡಬೇಕಾಗುತ್ತೆ. ಎನಿವೇ ನಾನು ಇದಕ್ಕೆ 9/10 ಕೊಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಬಾಯ್.